ಕೆಯುಡಬ್ಲ್ಯೂಎಸ್ ನೀರಿನ ಕಾಮಗಾರಿಯನ್ನು ತಡೆಹಿಡಿದ ರಾಜ್ಯ ಹೆದ್ದಾರಿ ಇಲಾಖೆ ಕೊಲ್ಯದಲ್ಲಿ ಕಾಮಗಾರಿ ನಡೆಸಲು ಅನುವು ಮಾಡಿಕೊಟ್ಟ ಸೋಮೇಶ್ವರ ಪುರಸಭೆಯ ಪ್ರಮುಖರು ಸೋಮೇಶ್ವರ ಪುರಸಭಾ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ನೀರು ಕೊಡುವ ಯೋಜನೆಯ ಕೆಲಸ ಆಗಿ 1 ವರ್ಷ ಕಳೆದಿದೆ. ಕೊಲ್ಯ ಕಾಸಿಂಬೆಟ್ಟು, ಕನೀರ್ ತೋಟ, ಬೀರಿಗೆ ನೀರಿನ ಸಂಪರ್ಕ ಇನ್ನೂ ಆಗಿಲ್ಲ. ನೀರಿನ ಅಭಾವವಿದ್ದರಿಂದ ಈ ನಿಟ್ಟಿನಲ್ಲಿ ಕೆಯುಡಬ್ಲ್ಯೂಎಸ್ ಇಲಾಖೆಗೆ ತಿಳಿಸಿ ತುರ್ತಾಗಿ ಕಾಮಗಾರಿ ಮಾಡಲು ವಿನಂತಿಸಿದ್ದೆವು. ಕಳೆದ 3 ದಿನದಿಂದ ಇಲಾಖೆಯವರು ಕೆಲಸವನ್ನು ಆರಂಭಿಸಿದ್ದು, ಆದರೆ ಹೆದ್ದಾರಿ ಇಲಾಖೆಯವರು ಈ ಕಾಮಗಾರಿಯನ್ನು ತಡೆಹಿಡಿಯುವ ಕೆಲಸವನ್ನ ಮಾಡಿದ್ದಾರೆ. ನಮಗೆ ತುರ್ತಾಗಿ ಪ್ರತಿ ಮನೆಗೂ ನೀರಿನ ಅವಶ್ಯಕತೆಯಿದ್ದು, ಕುಡಿಯುವ ನೀರಿಗಾಗಿ ಪ್ರತಿ ಮನೆಯವರು ಪರದಾಡುವ ಸ್ಥಿತಿಯಲ್ಲಿದ್ದಾರೆ. ಇಲಾಖೆಯವರು ನಿಮಗೆ ಮನವಿ ಪತ್ರ ನೀಡಿದರೂ ನೀವು ಪತ್ರ ನೀಡದೇ ಇರುವುದು ರಾಜ್ಯ ಹೆದ್ದಾರಿ ಇಲಾಖೆಯ ತಪ್ಪು ಎಂದು ಸೋಮೇಶ್ವರ ಪುರಸಭಾ ಉಪಾಧ್ಯಕ್ಷ ರವಿಶಂಕರ್ ಸೋಮೇಶ್ವರ ಹೇಳಿದರು. ವಿಶೇಷವಾಗಿ ಸೋಮೇಶ್ವರ ಗ್ರಾಮದಲ್ಲಿ ಪ್ರತಿ ಮನೆ ಮನೆಗೆ ನೀರು ಕೊಡುವಂಥ ಯೋಜನೆಯನ್ನು ಕೆಲಸ ಆರಂಭ ಮಾಡಿ ಸುಮಾರು 1 ವರ್ಷ ಕಳೆದಿದೆ. ಈ ಕಡೆ ಕೊಲ್ಯ, ಕಾಸಿಂಬೆಟ್ಟು, ಕನಿತೋಟ, ಬೀರಿ ಈ ಭಾಗಕ್ಕೆ ನೀರಿನ ಕನೆಕ್ಷನ್ ಇನ್ನೂ ಕೂಡ ಆಗಿರಲಿಲ್ಲ. ಈ ಸಂಬಂಧವಾಗಿ ಈ ಭಾಗದಲ್ಲಿ ಈಗಾಗಲೇ ನೀರಿನ ಅಭಾವವಿದ್ದು ಸಂಬಂಧಪಟ್ಟ ಕೆಯುಡಬ್ಲ್ಯೂಎಸ್ ಇಲಾಖೆಯಾಗಿ ನಾವು ತುರ್ತಾಗಿ ಈ ಕಾಮಗಾರಿಯನ್ನು ಮಾಡಿ ಪ್ರತಿ ಮನೆಗೆ ನೀರು ಬರುವಂಥ ಯೋಜನೆಯನ್ನು ಆದಷ್ಟು ಬೇಗ ಮಾಡಬೇಕಂತ ವಿನಂತಿಯನ್ನು ಕೊಟ್ಟಿದ್ದೇವೆ, ಮನವಿಯನ್ನು ಮಾಡಿದ್ದೇವೆ. ಅದೇ ಕಳೆದ 3 ದಿನಗಳಿಂದ ಈ ಭಾಗದಲ್ಲಿ ಕೆಲಸವನ್ನು ಇಲಾಖೆ ಆರಂಭಿಸಿದ್ದಾರೆ. ಅದೇ ರಾಷ್ಟ್ರೀಯ ಹೆದ್ದಾರಿಯವರು ಬಂದು ಈಗಾಗಲೇ ನಿನ್ನೆ ಕೂಡ ಸ್ವಲ್ಪ ಕೆಲಸವನ್ನು ತಡೆಯುವ ಕೆಲಸವನ್ನು ಮಾಡಿದರು. ಇವತ್ತು ಈಗಾಗಲೇ ಬಂದು ಕೆಲಸವನ್ನು ತಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ನಮಗೆ ಮುಖ್ಯವಾಗಿ ಬೇಕಾಗಿರುವಂಥ ಮನೆ ಮನೆಗೆ ನೀರು ಬೇಕಾಗಿರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರಿಗೆ ಅವರು ಪರ್ಮಿಷನ್ ಕೊಡಲಿಲ್ಲ ಅಂತ ಹೇಳುವಂಥ ವಿಷಯ ಹೇಳಿದ್ದಾರೆ. ಆದರೆ ಇಲಾಖೆಯವರು ಪರ್ಮಿಷನ್ಗಾಗಿ ಕಳೆದ ನವೆಂಬರ್ ತಿಂಗಳಲ್ಲಿ ಮನವಿ ಪತ್ರವನ್ನು ನೀಡಿದ್ದಾರೆ. ನಮಗೆ ಈ ಥರ ಪೈಪ್ಲೈನ್ ಆಗಲಿಕ್ಕಿದೆ, ಅದಕ್ಕೆ ನೀವು ಪರ್ಮಿಷನ್ ಕೊಡಬೇಕಂತೇಳಿ. ನವೆಂಬರಲ್ಲಿ ಕೊಟ್ಟಂಥ ರಿಕ್ವೆಸ್ಟ್ ಲೆಟ್ರಿಗೆ ಇದುವರೆಗೂ ಪರ್ಮಿಷನ್ ಕೊಡೋದು ಯಾರ್ದು ತಪ್ಪು ಅಂತ ಹೇಳುವಂಥದ್ದನ್ನು ಪ್ರಶ್ನೆ ಮಾಡುವಂಥದ್ದು. ಪ್ರಾಧಿಕಾರ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಪರ್ಮಿಷನ್ ಕೊಡಬೇಕಿತ್ತು, ಕೊಡೋದು ಅವ್ರದ್ದು ತಪ್ಪು. ಆದರೆ ನಮಗೆ ಈಗ ತುರ್ತಾಗಿ ನೀರಿನ ಅವಶ್ಯಕತೆ ಇದೆ, ಪ್ರತಿ ಮನೆಗೆ ನೀರು ಹೋಗುವಂಥ ಪರಿಸ್ಥಿತಿ ಇದೆ, ನೀರಿನ ಅಭಾವ ಪ್ರತಿ ಮನೆಯಲ್ಲಿದೆ, ಕುಡಿಯೋ ನೀರಿಗಾಗಿ ಜನಗಳು ಪರದಾಡುವ ಪರಿಸ್ಥಿತಿ ಇದೆ. ಆದ್ದರಿಂದ ನಾವು ಈಗಾಗಲೇ ಹೆದ್ದಾರಿಯವರಿಗೆ ಹೇಳಿದ್ದೇವೆ, ನಾವಂತೂ ಕೆಲಸ ಮಾಡೋದನ್ನು ಮಾಡ್ತೇವೆ, ಖಂಡಿತವಾಗಿ ಮಾಡ್ತೇವೆ, ನೀವು ಏನು ಬೇಕಾದ್ರೆ ಮಾಡಿ, ಪರ್ಮಿಷನ್ ಕೊಡೋದು ನಿಮ್ಮ ತಪ್ಪು. ಅದರಿಂದ ಇಲ್ಲಿ ಸಾರ್ವಜನಿಕರು ಕೂಡ ತುಂಬ ಜನ ಸೇರಿದ್ದಾರೆ. ನಮಗೆ ಆದಷ್ಟು ಬೇಗ ನೀರಿನ ನಮ್ಮ ಅವಶ್ಯಕತೆ ಪೂರೈಸಿ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಸ್ಥಾಯಿ ಸಮಿತಿಯ ಅಧ್ಯಕ್ಷ ಪುರುಷೋತ್ತಮ್ ಗಟ್ಟಿ, ಸದಸ್ಯರಾದ ಅನಿಲ್ ಕಾಸಿಂಬೆಟ್ಟು, ಹರೀಶ್ ಕುಂಪಲ, ಮನೋಜ್ ಕಟ್ಟಮನೆ, ಕೊಲ್ಯ ಶಾರದಾ ಸಮಿತಿಯ ಲಿಂಗಪ್ಪ ಪೂಜಾರಿ, ಮಹೇಶ್ ಹಾಗೂ ಊರಿನವರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ತೊಕ್ಕೊಟ್ಟು.